ಮನೆಯಿಂದ ಆಚೆ ಫೈನ್. ಯಡಿಯೂರಪ್ಪನವರು ಮಹತ್ವದ ತೀರ್ಮಾನಗಳು ಏನೇನಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರು. ಈಗ ಈ ಬೆಡ್ ಬ್ಲಾಕಿಂಗ್ ದಂಧೆ ಏನು ನಡೀತಾ ಇದೆ ಅದಕ್ಕೆ ಯಾವ ತರ ಕಡಿವಾಣವನ್ನ ಹಾಕುತ್ತೆ ಈ ಸರ್ಕಾರ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇವಾಗ ಬೆಡ್ ಸಮಸ್ಯೆ ಆಗ್ತಿದೆ ಅನ್ನೋದು ಜಗತ್ ಜಾಹೀರ್ ಆಗಿದೆ. ಅದ್ರ ಜೊತೆಯಲ್ಲಿ ದಂಧೆ ಕೂಡ ಬಯಲಿಗೆ ಬಂದಿದೆ. ಈ ಬೆಡ್ ಬ್ಲಾಕಿಂಗ್ ಮಾಡ್ತಾ ಇದ್ದ ಇಬ್ಬರು ದಂಧೆಕೋರರು ಅರೆಸ್ಟ್ ಆಗಿದ್ದಾರೆ. ರೋಹಿತ್ ಹಾಗೇನೆ ನೇತ್ರ ಅನ್ನೋರ ಬಂಧನ ಆಗಿದೆ. ಜಯನಗರ ಠಾಣೆಯಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇಲ್ಲಿ 86/21 ಕ್ರೈಮ್ ನಂಬರ್ ಅಡಿಯಲ್ಲಿ ಇಬ್ರು ಏಜೆಂಟರುಗಳ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇಬ್ಬರ ಜೊತೆಯಲ್ಲಿ ಯಾರೆಲ್ಲ ದಂಧೆಯಲ್ಲಿ ಇದ್ದಾರೆ, ಅಫ್ಕೋರ್ಸ್ ಇದೊಂದು ದೊಡ್ಡ ಜಾಲನೆ ಇರುತ್ತೆ. ಯಾಕಂದ್ರೆ ಒಂದು ಏಜೆನ್ಸಿ ಕೊಟ್ಟಾಗ ಇದರಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಇವ್ರ ಅಪ್ಪನ ಮನೆ ಆಸ್ತಿ ತರ ಬೆಡ್ ಬ್ಲಾಕ್ ಮಾಡಿ ಇಟ್ಕೊಳ್ಳೋದು, ಯಾರು 1 to 2 ದುಡ್ಡು ಕೊಡ್ತಾರೆ ಅವ್ರಿಗೆ ಕೊಡೋದು, ಆ ತರ ದಂಧೆಯನ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನರ ಪ್ರಾಣವನ್ನ ಇವರೆಲ್ಲ ಸೇರ್ಕೊಂಡು ತೆಗೆದಿದ್ದಾರೆ. ಇವ್ರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು. ಸರ್ಕಾರ ತುರ್ತಾಗಿ ಈಗ ಯಾರ್ಯಾರ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಇಲ್ಲಿ ಬಲಿಪಶು ಯಾರೋ ಆಗಬಾರ್ದು. ಯಾರು ಈ ಕೆಲಸ ಮಾಡ್ತಾ ಇದ್ದಾರೆ ದಂಧೆಯಲ್ಲಿ ಇದ್ರು ಅವ್ರ ಮೇಲೆ ಕ್ರಮ ಆಗ್ಬೇಕಷ್ಟೇ. ನಿಜಕ್ಕೂ ಎಂತ ಪರಿಸ್ಥಿತಿಲಿ ನಾವು ಬದುಕ್ತಾ ಇದೀವಿ ನೋಡಿ. ಬೆಡ್ ಸಿಗದೆ ಜನ ಪ್ರಾಣ ಬಿಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗಳಲ್ಲಿ ತಿರುಗಾಟ ಮಾಡ್ತಾ ಇದ್ದಾರೆ ಎಷ್ಟೋ ಗಂಟೆಗಳ ಕಾಲ. ಒಂದು ಸತಿ ನೀವು ಹೆಲ್ಪ್ ಲೈನ್ ನಂಬರ್ ಅಂತ ಕೊಟ್ಟಿದಾರಲ್ಲ, ಯಾವ್ದಾದ್ರೂ ಪೇಷಂಟು ಆ BU ನಂಬರ್ ಅಂತ ಇರುತ್ತಲ್ಲ, ಸೊ ಆ ನಂಬರ್ ತಗೊಂಡು ನೀವು ಕಾಲ್ ಮಾಡಿ ನೋಡಿ ಬೆಡ್ ಸಿಗುತ್ತಾ ಅಂತ. ಎಷ್ಟು ಹೊತ್ತು ಕಾಯಿಸ್ತಾರೆ. ಬೇರೆ ಝೋನಿಗೆ ಕನೆಕ್ಟ್ ಮಾಡ್ತೀವಿ ಅಂತಾರೆ, ಬೇರೆ ಬೇರೆ ನಂಬರ್ಸ್ ಕೊಡ್ತಾರೆ. ಮತ್ತೆ ಆ ಫೋನ್ಗೆ ಏನಾದ್ರು ಅಂದ್ರೆ ಆ ನಂಬರ್ಗೆ ಏನಾದ್ರು ನೀವು ಕಾಲ್ ಮಾಡಿದ್ರೆ ಮತ್ತೊಂದು ಅರ್ಧ ಗಂಟೆಯಿಂದ 1 ಗಂಟೆ ನೀವು ಕಾಯ್ಬೇಕಾಗತ್ತೆ. ಅಷ್ಟೊತ್ತಿಗೆ ಪೇಷಂಟ್ಗೆ ಏನಾದ್ರು ತುಂಬಾ ಕ್ರಿಟಿಕಲ್ ಪರಿಸ್ಥಿತಿ ಇದ್ರೆ ಅವ್ರು ಬದುಕುವಂತ ಚಾನ್ಸಸ್ ಇರುತ್ತಾ? ಇಂಥದ್ದೆಲ್ಲ ಅವ್ಯವಸ್ಥೆ ಆಗಿದೆ. ಕೇಳಿದ್ರೆ ನಾವು ವಲಯ ಮಟ್ಟದಲ್ಲಿ ಅಂದ್ರೆ ಝೋನ್ಗಳ ಪ್ರಕಾರ ನಂಬರ್ಸ್ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಬೆಡ್ ಎಷ್ಟೆಷ್ಟು ಸಿಗುತ್ತೆ ನಿಮ್ಗೆ ಅವೈಲೇಬಲ್ ಇದೆ ಅದನ್ನ ನೀವು ಇಂಟರ್ನೆಟ್ ಅಲ್ಲೇ ನೋಡ್ಕೊಳ್ಬಹುದು, ಆನ್ಲೈನ್ ಅಲ್ಲೇ ನೀವು ಬೆಡ್ ಬುಕ್ ಮಾಡಬಹುದು ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಅದೆಲ್ಲವೂ ಕೂಡ ದಂಧೆ ಅನ್ನೋದು ಈಗ ಜಗತ್ ಜಾಹೀರಾಗಿದೆ. ಕೇವಲ ಸೌತ್ ಝೋನ್ ಅಲ್ಲಿ ಅಷ್ಟೇ ಅಲ್ಲ ಈ ದಂಧೆ ಇರೋದು, ಬೆಂಗಳೂರಿನ 8 ವಲಯಗಳಲ್ಲೂ ಇದೆ. ಅದನ್ನೆಲ್ಲ ಅಕ್ರಮವನ್ನ ಈಗ ಬಯಲಿಗೆ ತರಬೇಕಾಗುತ್ತೆ. ಯಾರು ಈ ದಂಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕಾಗುತ್ತೆ. ಇನ್ನು ಬೆಂಗಳೂರು ನಗರದಲ್ಲಿ ಬೆಡ್ ಬ್ಲಾಕಿಂಗ್ ದಂಧೆ ನಡೀತಾ ಇದೆ ಅನ್ನೋದು ಗೊತ್ತಾಗಿದೆ. ಈಗ ದಕ್ಷಿಣ ವಲಯ ವಾರ್ ರೂಮ್ ನ ಅಕ್ರಮ ಬಯಲಿಗೆ ಬಂದಿದೆ. ಉಳಿದ ವಲಯಗಳ ವಾರ್ ರೂಮ್ ಕಥೆ ಏನು ಹಾಗಾದ್ರೆ? ನಾನಾಗ್ಲೇ ಪ್ರಸ್ತಾಪ ಮಾಡ್ತಾ ಇದ್ದೆ, ಇದು ಕೇವಲ ಒಂದು ಝೋನ್ ನಲ್ಲಿ ಇರುವಂತ ಕಥೆ ಅಲ್ಲ, ದಂಧೆ ಅಲ್ಲ. 8 ವಲಯಗಳಲ್ಲೂ ಈ ತರದ್ ಇದೆ. ಯಾಕಂದ್ರೆ ಖುದ್ದಾಗಿ ಸಂಸದ ತೇಜಸ್ವಿ ಸೂರ್ಯ ಮಾತಾಡುವಾಗ್ಲೂ ಹೇಳಿದ್ರು, ಇದು ಸೌತ್ ಝೋನ್ ಅಲ್ಲಿ ನಾವು ಬಯಲಿಗೆ ತಂದಿದ್ದೀವಿ. ಅಫ್ಕೋರ್ಸ್ ಇದು ಒಂದು ಝೋನ್ ನ ಕಥೆಯಲ್ಲ, ಎಲ್ಲ ಝೋನ್ ನಲ್ಲೂ ಈ ದಂಧೆ ನಡೀತಾ ಇದೆ. 8 ವಲಯಗಳಲ್ಲೂ ಇದೆ. ಈಗ ಈ ಎಲ್ಲ ವಲಯಗಳಲ್ಲೂ ಕೂಡ ಬೆಡ್ಗಳ ಸಮಸ್ಯೆ ಅಫ್ಕೋರ್ಸ್ ಇದ್ದೇ ಇದೆ. ಹಾಗಾದ್ರೆ ಈ 8 ವಲಯಗಳಲ್ಲೂ ನಡೀತಾ ಇದೆಯಾ ಬೆಡ್ ಅಕ್ರಮ? ಎಲ್ಲ ವಾರ್ ರೂಮ್ ನಲ್ಲೂ ತನಿಖೆಯ ಅಗತ್ಯತೆ ಇದೆಯಾ? ಹಾಗಾದ್ರೆ ದಂಧೆಯ ಸಮಗ್ರ ತನಿಖೆಯನ್ನ ಈಗ ಸರ್ಕಾರ ನಡೆಸುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸಾಮಾನ್ಯ ಜನ ಎಲ್ಲೋಗ್ಬೇಕ್ರಿ? ಎಲ್ರಿಗೂ ಜಡ್ಜ್ ಹತ್ರ ಹೇಳಿಸ್ಕೊಂಡು ಬೆಡ್ ತಗೊಳಕ್ಕಾಗತ್ತಾ? ಎಲ್ಲರೂ MLA MP ಹತ್ರ ಹೇಳಿಸ್ಕೊಂಡು ಅಥವಾ ಅವ್ರು ನೆಂಟರಾಗಿ ಬೆಡ್ ತಗೊಳಕ್ಕಾಗತ್ತಾ? ಎಲ್ಲಿಗೆ ಹೋಗಿದೆ ವ್ಯವಸ್ಥೆ ಇದು? ಈ ರೀತಿ ಅಧಿಕಾರಿಗಳ ಬಗ್ಗೆ ತಕ್ಷಣದಲ್ಲಿ ಯಾರ್ಯಾರು ಈ ರೀತಿ ನೀವು ದುಡ್ಡು ಕೊಟ್ಟಿದ್ದೀರಿ, ನಾನು ಸಾರ್ವಜನಿಕರಿಂದ ನೋಡ್ತಾ ಇರುವಂತ ಎಲ್ಲ ಸಾವಿರಾರು ಜನಕ್ಕೆ ನಾನು ಮನವಿ ಮಾಡುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಂದ ನನಗೆ ಮೆಸೇಜ್ ಕಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳ ಮೇಲೆ ಪೊಲೀಸ್ ಕೇಸ್ಗಳು ಹಾಕಿಸಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರನ್ನೆಲ್ಲರೂ ಸಸ್ಪೆಂಡ್ ಮಾಡಿಸಿ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ಸಾಮಾನ್ಯ ಜನ ಎಲ್ಲೋಗ್ಬೇಕ್ರಿ? ಎಲ್ರಿಗೂ ಜಡ್ಜ್ ಹತ್ರ ಹೇಳಿಸ್ಕೊಂಡು ಬೆಡ್ ತಗೊಳಕ್ಕಾಗತ್ತಾ? ಎಲ್ಲರೂ MLA MP ಹತ್ರ ಹೇಳಿಸ್ಕೊಂಡು ಅಥವಾ ಅವ್ರು ನೆಂಟರಾಗಿ ಬೆಡ್ ತಗೊಳ ಮತ್ತೆ ಈ ರೀತಿ ಇನ್ಫ್ಲೂಯೆನ್ಸ್ ಮಾಡಿ ಹಣವನ್ನ ಪಡ್ಕೊಂಡು ಪಾಪ ಅಮಾಯಕರಿಗೆ ಹೊಂದಿಸಿ ಈ ಬೆಡ್ ಬ್ಲಾಕಿಂಗ್ ದಂಧೆಯನ್ನ ಮಾಡ್ತಾ ಇರೋಂಥವ್ರು ಯಾರೇ ಇರಲಿ ತಕ್ಷಣ ಅವರೆಲ್ಲರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಸರ್ಕಾರ ಮಾಡಬೇಕು, ಪೊಲೀಸ್ ಮಾಡಬೇಕು. ಮತ್ತೆ ಯಾರು ಈ ರೀತಿ ವಾರ್ ರೂಮ್ಗಳಲ್ಲಿ ಇಲ್ಲೀಗಲ್ ಆಗಿ ಯಾರನ್ನೋ ಬೇಕಾದಂಥವ್ರನ್ನ ಏಜೆನ್ಸಿಗಳನ್ನ ಕರ್ಕೊಂಬಂದು ಕೂರಿಸಿದ್ದಾರೆ, ಅವರ ಬಗ್ಗೆ ಪೂರ್ತಿ CDR ತೆಗಿಬೇಕು. ಮತ್ತೆ ಈ ಆರೋಗ್ಯ ಮಿತ್ರಗಳು ಯಾರಿದ್ದಾರೆ ಹಾಸ್ಪಿಟಲ್ಗಳಲ್ಲಿ ಇವ್ರನ್ನ ಯಾರು ಕರ್ಕೊಂಡೋಗಿ ಕೂರಿಸಿದ್ದಾರೆ, ಇವರು ದೊಡ್ಡ ದಂಧೆಯನ್ನ ಮಾಡ್ತಾ ಇರೋಂಥದ್ದು ಈ ಆರೋಗ್ಯ ಮಿತ್ರ ಹೆಸರಲ್ಲಿ. ಇವರೆಲ್ಲ ಏಜೆನ್ಸಿ ಅವರು. ಒಬ್ಬೇ ವ್ಯಕ್ತಿ ಹೆಸರಿನಲ್ಲಿ 5 ಬಾರಿ ಬೆಡ್ ಬುಕ್ ಆಗೋದು, ಅನ್ಲಾಕ್ ಆಗೋದು. ಅಂದ್ರೆ ಇದನ್ನೆಲ್ಲ ನೋಡ್ತಾ ಇದ್ದಾಗ
ಇವರು ಉದ್ದೇಶಪೂರ್ವಕವಾಗಿ ಯಾವುದೋ ಒಬ್ಬ ವ್ಯಕ್ತಿಗಳಿಗೆ ಬೇಕಾಗಿರ್ತಕ್ಕಂಥ ಬೆಡ್ಡನ್ನು ಒದಗಿಸೋ ದೃಷ್ಟಿಯಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದೇ ಭಾರತದಲ್ಲಿ